ಅತ್ಯಂತ ಪ್ರಮುಖ ದೈನಂದಿನ ಬಳಕೆಯ ವಾಕ್ಯಗಳು. ಇದರಲ್ಲಿ ನಾವು ಇವತ್ತು 10ನೇ ದಿನದ ವಾಕ್ಯಗಳನ್ನು ಕಲಿಯೋಣ. ಬರೆಯುವುದನ್ನು ಮುಗಿಸಿ ಫಿನಿಶ್ ರೈಟಿಂಗ್. ಬರೆಯುವುದನ್ನು ಮುಗಿಸಿ ಫಿನಿಶ್ ರೈಟಿಂಗ್. ನನಗೆ ಪುಸ್ತಕ ಬೇಕು, ಐ ನೀಡ್ ಅ ಬುಕ್. ನನಗೆ ಪುಸ್ತಕ ಬೇಕು, ಐ ನೀಡ್ ಅ ಬುಕ್. ಪ್ರಶ್ನೆ ಕೇಳಿ, ಆಸ್ಕ್ ಅ ಕ್ವಶನ್. ಪ್ರಶ್ನೆ ಕೇಳಿ, ಆಸ್ಕ್ ಅ ಕ್ವಶನ್. ಬೇಗ ಊಟ ಮಾಡು, ಈಟ್ ಕ್ವಿಕ್ಲಿ. ಬೇಗ ಊಟ ಮಾಡು, ಈಟ್ ಕ್ವಿಕ್ಲಿ. ಬೇಗ ಮನೆಗೆ ಬಾ, ಕಮ್ ಹೋಮ್ ಅರ್ಲಿ. ಬೇಗ ಮನೆಗೆ ಬಾ, ಕಮ್ ಹೋಮ್ ಅರ್ಲಿ. ಬೇಗ ಕೆಲಸ ಮುಗಿಸು, ಫಿನಿಶ್ ದ ವರ್ಕ್ ಕ್ವಿಕ್ಲಿ. ಬೇಗ ಕೆಲಸ ಮುಗಿಸು, ಫಿನಿಶ್ ದ ವರ್ಕ್ ಕ್ವಿಕ್ಲಿ. ಬೇಗ ಎದ್ದೇಳು, ವೇಕಪ್ ಅರ್ಲಿ. ಬೇಗ ಎದ್ದೇಳು, ವೇಕಪ್ ಅರ್ಲಿ. ಉತ್ತರ ಹೇಳಿ, ಟೆಲ್ ದಿ ಆನ್ಸರ್. ಉತ್ತರ ಹೇಳಿ, ಟೆಲ್ ದಿ ಆನ್ಸರ್. ಅಗರಬತ್ತಿ ಹಚ್ಚಿ, ಲೈಟ್ ದಿ ಇನ್ಸೆನ್ಸ್ ಸ್ಟಿಕ್ಸ್. ಅಗರಬತ್ತಿ ಹಚ್ಚಿ, ಲೈಟ್ ದಿ ಇನ್ಸೆನ್ಸ್ ಸ್ಟಿಕ್ಸ್. ಕರ್ಪೂರ ಹಚ್ಚಿ, ಲೈಟ್ ದ ಕ್ಯಾಂಪರ್. ಕರ್ಪೂರ ಹಚ್ಚಿ, ಲೈಟ್ ದ ಕ್ಯಾಂಪರ್. ದೀಪ ಆರಿಸಿ, ಪುಟ್ ಔಟ್ ದ ಲ್ಯಾಂಪ್ ಅಥವಾ ಎಕ್ಸ್ಟಿಂಗ್ವಿಶ್ ದ ಲ್ಯಾಂಪ್. ದೀಪ ಆರಿಸಿ, ಪುಟ್ ಔಟ್ ದ ಲ್ಯಾಂಪ್ ಅಥವಾ ಎಕ್ಸ್ಟಿಂಗ್ವಿಶ್ ದ ಲ್ಯಾಂಪ್. ಪರೀಕ್ಷೆ ಯಾವಾಗ, ವೆನ್ ಇಸ್ ದ ಎಕ್ಸಾಮ್. ಪರೀಕ್ಷೆ ಯಾವಾಗ, ವೆನ್ ಇಸ್ ದ ಎಕ್ಸಾಮ್. ನಾನು ಪಾಸ್ ಆಗಿದ್ದೇನೆ, ಐ ಹ್ಯಾವ್ ಪಾಸ್ಡ್. ನಾನು ಪಾಸಾಗಿದ್ದೇನೆ, ಐ ಹ್ಯಾವ್ ಪಾಸ್ಡ್. ನನಗೆ ಕೆಲಸ ಸಿಕ್ಕಿತು, ಐ ಗಾಟ್ ಅ ಜಾಬ್. ನನಗೆ ಕೆಲಸ ಸಿಕ್ಕಿತು, ಐ ಗಾಟ್ ಅ ಜಾಬ್. ನಾಳೆ ರಜೆ ಇದೆ, ಟುಮಾರೋ ಈಸ್ ಎ ಹಾಲಿಡೇ. ನಾಳೆ ರಜೆ ಇದೆ, ಟುಮಾರೋ ಈಸ್ ಎ ಹಾಲಿಡೇ. ಯಾರಿಗಾದರೂ ನನ್ನ ಕಂಪ್ಲೀಟ್ ಕೋರ್ಸ್ ನಿಮ್ಮ ವಾಟ್ಸಪ್ ನಂಬರಿಗೆ ಬೇಕು ಅಂದರೆ ನಾನು ಡೈಲಿ ಒಂದು ವಿಡಿಯೋ ಕಳಿಸ್ತೇನೆ. 15 ನಿಮಿಷಗಳ ವಿಡಿಯೋ ಇರ್ತವೆ. ಅದನ್ನು ನೋಡಿ ನೀವು 45 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ಅದು 3 ತಿಂಗಳ ಕಂಪ್ಲೀಟ್ ಕೋರ್ಸು. ಡೈಲಿ ನೀವು ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಅದರ ಫೀ 599 ಅಂದರೆ 599 ರುಪೀಸ್. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ನಾನು ನಿಮಗೆ ಡೇ 1 ಡೇ 2 ಹೀಗೆ ಲೆಸನ್ ಕಳಿಸ್ತಾ ಇರ್ತೇನೆ. ಸೊ ನೀವು ಅದನ್ನು ನೋಡಿ ಕಲಿಬಹುದು.